Hello there, this is Troy and welcome back to my channel. ವರಲಕ್ಷ್ಮಿ ದಿನದ ಒಂದಷ್ಟು ಕ್ಲಿಪ್ಗಳು ತೋರಿಸೋದು ಬಾಕಿ ಉಳಿದಿತ್ತು, ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಎಲ್ಲವನ್ನು ತೋರಿಸ್ತಾ ಇದ್ದೇನೆ. ವರಲಕ್ಷ್ಮಿಯ ಹಿಂದಿನ ದಿನ ನಾನು ಹೆಲ್ಪ್ ಮಾಡೋಕೆ ಅಂತ ಹೇಳಿ ಹೋಗಿದ್ದೆ. ಚಿರುಷ್ ಜೊತೆ ಸ್ವಲ್ಪ ಕಾರ್ಟೂನ್ ನೋಡಿಕೊಂಡು ಅದಾದಮೇಲೆ ಪೇಟೆಗೆ ಹೋಗಿ ಬೇಕಾಗುವ ವಸ್ತುಗಳನ್ನೆಲ್ಲ ಪರ್ಚೇಸ್ ಮಾಡಿದ್ವಿ. ಅದಾದಮೇಲೆ ಮನೆಗೆ ಬಂದು ತಯಾರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನಗೆ ಈ ಅನುಭವಗಳೆಲ್ಲ ಹೊಸತು, ಹಾಗಾಗಿ ನಾನು ಸ್ವಲ್ಪ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದೆ ಎಲ್ಲವನ್ನು. ಆ್ಯಂಡ್ ಹೊಸ ಎಕ್ಸ್ಪೀರಿಯೆನ್ಸನ್ನು ಪಡೆದಾಗಿ ಕೂಡ ಆಯಿತು. ಮೊದಲಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ತೋರಣವನ್ನೆಲ್ಲ ಹಾಕಿ ರೆಡಿ ಮಾಡಿದ್ವಿ. ಅದಾದಮೇಲೆ ಸ್ವಲ್ಪ ಅಕ್ಷತೆಯನ್ನು ಕೂಡ ರೆಡಿ ಮಾಡಿದ್ವಿ. ಅದಾದಮೇಲೆ ದೇವಿಯ ಮೊಗವನ್ನು ಕೂಡ ರೆಡಿ ಮಾಡಲಿಕ್ಕಿತ್ತು. ಸೊ ಅದನ್ನು ಕೂಡ ರೆಡಿ ಮಾಡಿ ಆದಮೇಲೆ ಸೀರೆಯನ್ನು ಹೊಡಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೂ ಮೊದಲು ಕಳಶವನ್ನೆಲ್ಲ ಇಟ್ಟಿದ್ವಿ. ಆ್ಯಂಡ್ ಮಾರನೇ ದಿನ ವರಲಕ್ಷ್ಮಿಯ ಪೂಜೆ ದಿನ ನಾನು ನಯನ ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಟು ಹೋದ್ವಿ. ಆ್ಯಂಡ್ ಕೃಷ್ಣನ ದೇವಸ್ಥಾನ ಹತ್ತಿರದಲ್ಲಿ ಎಲ್ಲೂ ಇರಲಿಲ್ಲ, ಹಾಗಾಗಿ ಕುತ್ತಿಗೆರಿಗೆ ಹೋಗಿ ಸ್ವಲ್ಪ ಈಶ್ವರನ ದರ್ಶನ ಆದರೂ ಮಾಡ್ಕೊಂಡು ಬರೋಣ ಅಂತ ಹೇಳಿ ಇಬ್ಬರು ಹೋಗಿದ್ವಿ. ಆ್ಯಂಡ್ ಸ್ವಲ್ಪ ಮನಸ್ಸಿಗೆ ಪೀಸ್ಫುಲ್ ಮೂಮೆಂಟ್ ಕೂಡ ಸಿಕ್ತು, ಹಾಗೆಯೇ ನಾಯಿ ಕೂಡ ಸಿಕ್ತು. ಅದಾದಮೇಲೆ ನಾವು ಹಸಿವಾಗ್ತಿತ್ತು ಅಂತ ಹೇಳಿ ಹೋಟೆಲಿಗೆ ಹೋಗಿದ್ವಿ. ಆ್ಯಂಡ್ ಹೋಟೆಲಲ್ಲಿ ಗಮ್ಮತ್ತಾಗಿ ಬ್ಯಾಟಿಂಗ್ ಮಾಡಿದ್ದೆ. ಆ್ಯಂಡ್ ತುಂಬ ದಿನ ಆಗಿತ್ತು ಪಲಾವ್ ತಿನ್ನೋದೇ ಹೋಟೆಲಿದ್ದು. ಸೊ ಹಾಗಾಗಿ ಪಲಾವ್ ತಿಂದು ಜ್ಯೂಸ್ ಕುಡಿದ್ವಿ ಬಂದ್ವಿ. ನಾನು ಚಿಕ್ಕು ಜ್ಯೂಸ್ ಪರ್ಚೇಸ್ ಮಾಡಿದ್ದೆ ಆ್ಯಂಡ್ ಅವರು ಅನಾನಸ್ ಜ್ಯೂಸ್ ಪರ್ಚೇಸ್ ಮಾಡಿದರು ಅಂತ ಹೇಳಿ ಅನಿಸುತ್ತೆ. ಅದಾದಮೇಲೆ ಮಧ್ಯಾಹ್ನ ನಾನು ಸ್ವಲ್ಪ ನಿದ್ದೆ ಮಾಡಿ ಎದ್ದಾದಮೇಲೆ ಅವರಿಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ ಹೋಗಿದ್ದೆ. ನಾನು ಮನೆಯ ರಸ್ತೆ ಹತ್ರ ಹೋಗುವಾಗಲೇ ನನಗೆ ಸಿಕ್ಕಿದ್ರು. ಸೊ ಸ್ಕೂಟಿಯಲ್ಲಿ ನಾವು ಹೂ ತರಲಿಕ್ಕೆ ಅಂತ ಹೋಗಿದ್ವಿ. ಅದಕ್ಕೆ ಏನು ಹೆಸರು ಹೇಳ್ತಾರೆ ಮರ್ತೋಯ್ತು, ರಥದ ಹೂವು ಏನೋ ಹೇಳ್ತಾರೆ. ಅದಾದಮೇಲೆ ಬಾಗಿನ ಕೊಡಬೇಕಾದ್ರೆ ಈ ಒಂದು ಸೆಟ್ಟನ್ನು ಇಡಬೇಕಾಗಿತ್ತು. ಸೊ ಹೂವು, ಕದಿಕೆ ಆ್ಯಂಡ್ ಬೇರೆ ಬೇರೆ ಬಗೆಯ ಹೂವನ್ನೆಲ್ಲ ಒಟ್ಟಿಗೆ ಸೇರಿಸಿ ಕಟ್ಟಿ ಹಾಕಿ ಇಡ್ತಾ ಇದ್ದೆ. ಅದಾದಮೇಲೆ ಇದು ಸ್ಟೋರಿ ಹೇಗೂ ನಿಮಗೆ ಗೊತ್ತೇ ಇದೆ. ನೋಡಿ ನನ್ನ ಕತ್ರಿ ಕಟ್ಟಾಗಿದೆ, ಹಾಗಾಗಿ ಸ್ವಲ್ಪ ಗಮ್ ಹಾಕೋಣ ಅಂತ ಹೇಳಿ ಯೋಚನೆ ಮಾಡಿದೆ, ಗ್ಲೂ ಗಮ್. ಬಟ್ ಏನೂ ಪ್ರಯೋಜನ ಆಗಲಿಲ್ಲ ಅಂತಲೇ ಹೇಳಬಹುದು. ಅತ್ತೆ ಮನೆಯಲ್ಲಿ ಶ್ರಾವಣ ಊಟ ಮಾಡಿದ್ವಿ ಆ್ಯಂಡ್ ಭರ್ಜರಿಯಾಗಿತ್ತು. ನನಗಂತೂ ಟೇಸ್ಟ್ ಅಂತೂ ಸಖತ್ ಇಷ್ಟ ಆಯಿತು. ಇನ್ನೇನು ಸದ್ಯದಲ್ಲೇ ಗಣೇಶ ಚತುರ್ಥಿಯ ಡ್ಯಾನ್ಸಿನ ವಿಡಿಯೋಗಳು ಕೂಡ ಬರಲಿಕ್ಕಿದೆ. ಆ್ಯಂಡ್ ಮಂಗಳವಾರದ ದಿನ ಫ್ರೆಂಡ್ ಫೋನ್ ಮಾಡಿ ಕರೆದಿದ್ಲು. ಸೊ ಪಿ ಜಿಗೆ ಅಡ್ಮಿಷನ್ ಮಾಡಲಿಕ್ಕಿತ್ತು, ಹಾಗಾಗಿ ನಾನು ಅವಳಿಗೆ ಜೊತೆಯಾಗಿ ಹೋಗಿದ್ದೆ. ಆ್ಯಂಡ್ ಅಪ್ಲಿಕೇಶನ್ ತಗೊಂಡು ಬಂದೆ, ಕೋನ್ ಕೊಡಿಸಿದ್ಲು. ನಾನು ಫಸ್ಟ್ ಟೈಮ್ ಪಾಕೆಟ್ FM ಗೋಸ್ಕರ ಒಂದು ಸ್ಟೋರಿಯನ್ನು ಸಬ್ಮಿಟ್ ಮಾಡ್ತಾ ಇದ್ದೆ, ಅದೇ ಕ್ಲಿಪ್ ಇದು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.